ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಈ ಒಂದು ವ್ಲಾಗ್ ಬಂದ್ಬಿಟ್ಟು ಲಾಸ್ಟ್ ಸಂಡೇಯ ವ್ಲಾಗ್. ಸಂಡೇಯಿಂದ ಒಂದು 2-3 ಡೇಸ್ ವ್ಲಾಗ್ ಅಂತಲೇ ಹೇಳ್ಬೋದು. ಸಂಡೇ ಆ್ಯಕ್ಚುಲಿ ನಾವು ಹಾಸ್ಪಿಟಲ್ಗೆ ಹೋಗಿದ್ವಿ. ಅಂದರೆ ಲಾಸ್ಟ್ ಸ್ಕ್ಯಾನಿಂಗ್ ಆದಮೇಲೆ ಏನೋ ಒಂದು ಸ್ವಲ್ಪ ಡಿಫಿಕಲ್ಟೀಸ್ ಇದೆ ಅಂತ ಹೇಳಿದ್ರು ಡಾಕ್ಟರು. ಹಾಗಾಗಿ ಚೆಕಪ್ಗೆ ಹೋಗಿದ್ರು ನನ್ನ ತಮ್ಮ ಮತ್ತು ನನ್ನ ತಮ್ಮನ ಹೆಂಡತಿ. ಹಾಗಾಗಿ ನಾವು ಕೂಡ ಹೋದ್ವಿ. ನಮಗೂ ಕೂಡ ಸ್ವಲ್ಪ ಗಾಬರಿ ಆಯಿತು. ನೋಡೋಣ ಏನಿದೆ ಅಂತ ಹೇಳಿಬಿಟ್ಟು, ನಮಗೂ ಕೂಡ ಗೊತ್ತಾಗಲಿ ಅಂಥೇಳಿ ಕರೆದಿದ್ದ ನನ್ನ ತಮ್ಮ. ಹಾಗಾಗಿ ನಾವು ಕೂಡ ಬೆಳಗ್ಗೆ ರೆಡಿ ಆಗಿಬಿಟ್ಟು ತಿಂಡಿ ತಿನ್ಕೊಂಡು ಹೊರಟ್ವಿ, ನೋಡ್ಕೊಂಡು ಬರೋಣ ಅಂಥೇಳಿ. ಅದಾದಮೇಲೆ ಏನಾಯಿತು ಅಂತ ಹೇಳಿ ನೀವೇ ನೋಡಿ. ಆಲ್ರೆಡಿ ನಿಮಗೆ ಟೈಟಲೆಲ್ಲ ನೋಡಿ ಗೊತ್ತಾಗಿರುತ್ತೆ. ನಾನು ಲಾಸ್ಟಲ್ಲಿ ಹೇಳ್ತೀನಿ ಏನೇನು ಡಿಫಿಕಲ್ಟೀಸ್ ಆಯಿತು, ಯಾಕೆ ಬೇಗನೆ ಡೆಲಿವರಿ ಆಯಿತು ಏನು ಅಂತ ಹೇಳಿಬಿಟ್ಟು ನಾನು ನಿಮಗೆ ಲಾಸ್ಟಲ್ಲಿ ಹೇಳ್ತೀನಿ. ಡೆಲಿವರಿಗೆಲ್ಲ ರೆಡಿ ಮಾಡಿದ್ರು, ಕರ್ಕೊಂಡು ಹೋಗಿದ್ರು. ಡೆಲಿವರಿಗೆ ಅಂತ ಏನು ರೆಡಿ ಮಾಡಿರಲಿಲ್ಲ ಅವರು. ಅಂದರೆ ಒಂದು 2-3 ಡೇಸ್ ಟೈಮ್ ಇದೆ ಅಂತ ಅಂದರು. ಬಟ್ ಆಮೇಲೆ ಸ್ವಲ್ಪ ಡಿಫಿಕಲ್ಟೀಸ್ ಆಯಿತು. ನಾನು ಜಾಸ್ತಿ ಏನು ಕ್ಲಿಪ್ಪಿಂಗ್ಸ್ನ ತೊಗೊಂಡಿಲ್ಲ, ಸ್ವಲ್ಪ ಮಾತ್ರ ಕ್ಲಿಪ್ಪಿಂಗ್ಸ್ನ ತೊಗೊಂಡೆ. ಮಧ್ಯಾಹ್ನ ಊಟಕ್ಕೆ ಹೋಗಿದ್ವಿ. ಬೆಳಗ್ಗೆ ತಿಂಡಿ ಸರಿಯಾಗಿರಲಿಲ್ಲ, ಮಧ್ಯಾಹ್ನ ತುಂಬ ಹೊಟ್ಟೆ ಹಸಿವಾಗಿತ್ತು. ಇನ್ನೇನು ಡೆಲಿವರಿಗೆ ಕರ್ಕೊಂಡು ಹೋಗ್ತಾರೆ ಅನ್ನೋ ಟೈಮ್ಗೆ ಫಸ್ಟು ಊಟ ಮಾಡ್ಕೊಂಡು ಆಮೇಲೆ ಹೋಗ್ಬಿಡೋಣ, ಆಮೇಲೆ ಲೇಟ್ ಆಗುತ್ತೆ ಅಂಥೇಳಿ ಊಟಕ್ಕೆ ಹೋದ್ವಿ. ಊಟ ಮುಗಿಸ್ಕೊಂಡು ಆಮೇಲೆ ಅವ್ರಿಗೆ ಡೆಲಿವರಿಗೆ ಕರ್ಕೊಂಡು ಹೋದರು. ಇಲ್ಲಿ ರಾಘವೇಂದ್ರ ಹೋಟೆಲ್ ಅಂದರೆ ಹಾಸ್ಪಿಟಲ್ ಬಂದುಬಿಟ್ಟು ಜಯನಗರ್ 9th ಬ್ಲಾಕ್ ಮಣಿಪಾಲ್ ಹಾಸ್ಪಿಟಲಲ್ಲಿ ಡೆಲಿವರಿಗೆ ಕರ್ಕೊಂಡು ಹೋಗಿದ್ದಿದ್ದು. ಅಲ್ಲೇ ಪಕ್ಕದಲ್ಲಿ ರಾಘವೇಂದ್ರ ಭವನ ಇದೆ, ಅಲ್ಲಿಗೆ ನಾವು ಊಟಕ್ಕೆ ಹೋಗಿದ್ವಿ. ಎಲ್ಲರೂ ಹೋಗಿ ಊಟ ಮಾಡಿಕೊಂಡು ಆಮೇಲೆ ಮತ್ತೆ ಹಾಸ್ಪಿಟಲ್ಗೆ ಹೋಗಿ ವೆಯ್ಟಿಂಗು, ಮಗು ಬರೋದಕ್ಕೆ ವೆಯ್ಟ್ ಮಾಡ್ತಾಯಿದ್ವಿ. ಹೇಗಿತ್ತು ಅಂತ ಎಲ್ಲ ಒಂದಷ್ಟು ಸ್ಮಾಲ್ ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ, ನೋಡಿ ನಿಮಗೂ ಕೂಡ ಇಷ್ಟ ಆಗ್ಬೋದು. ಕರೆಕ್ಟ್ ಟೈಮ್ ಬೇಬಿ ಹ್ಯಾಡ್ ಸಾಲ್ವ್ ಲಾಟ್ ಆಫ್ ಕನ್ನಡ ಬರುತ್ತೆ. ಮಗು ತಾಯಿ ಹೊಟ್ಟೆಯಲ್ಲಿದ್ದಾಗಿ ಮೋಷನ್ ಪಾಸ್ ಮಾಡಿದೆ, ಮೋಷನ್ ಎಲ್ಲ ಕುಡಿದ್ಬಿಟ್ಟಿದೆ. ಅದಕ್ಕೆ ಬ್ರೀದಿಂಗ್ ಪ್ರಾಬ್ಲಮ್ ಏನೂ ಇಲ್ಲ. ದಟ್ ಈಸ್ ಅ ಗುಡ್ ಸೈನ್. ಓಕೆ, ಸಾಯಂಕಾಲವರೆಗೂ ವೇಟ್ ಮಾಡಿದರೆ ನಾನು ಪಿಡಿಯಾಟ್ರಿಷಿಯನ್ ಬ್ರೀದಿಂಗ್ ಪ್ರಾಬ್ಲಮ್ ಶುರು ಆಗ್ತಿತ್ತು, ಮಗುಗೆ ಐಶ್ವರ್ಯ ಇರಬೇಕಾಗ್ತಿತ್ತು. ಸದ್ಯಕ್ಕೆ ಮೋಷನ್ ಒಳಗಡೆ ಹೋಗಿರುತ್ತೆ, ಹೊಟ್ಟೆಯಲ್ಲಿ ಇದ್ದಿದ್ದೆಲ್ಲ ಕ್ಲೀನ್ ಮಾಡಿದ್ದೀವಿ. ಭಾನುವಾರ ಚೆಕಪ್ಗೆ ಅಂತ ಹೋಗಿದ್ವಾ, ಅವತ್ತೇ ಡೆಲಿವರಿನೂ ಆಗೋಯಿತು. ಪಾಪು ಕೂಡ ಬಂದಾಯಿತು. ಆಲ್ರೆಡಿ ನಿಮಗೆ ಕ್ಲಿಪ್ಪಿಂಗ್ನ ಶೇರ್ ಮಾಡಿದ್ದೀನಿ. ಫಸ್ಟ್ ಕ್ಲಿಪ್ಪಿಂಗು ಬೇಬಿ ಬಂದಿದ್ದಂಥ ಫಸ್ಟ್ ಕ್ಲಿಪ್ಪಿಂಗು. ಹೀಗೆ ಚೆನ್ನಾಗಾಯಿತು, ಖುಷಿಯಾಯಿತು. ಮಗು ಬಂದಿದ್ದೇನೋ ತುಂಬಾ ಖುಷಿಯಾಯಿತು. ಆದರೆ ಸ್ವಲ್ಪ ಡಿಫಿಕಲ್ಟೀಸ್ ಎಲ್ಲ ಇತ್ತು ಸಿಕ್ಕಾಬಟ್ಟೆ. ಅದೆಲ್ಲ ಏನು ಅಂಥೇಳಿ ನಾನು ಲಾಸ್ಟಲ್ಲಿ ಕೂತ್ಕೊಂಡು ಮಾತಾಡ್ತೀನಿ. ನಾನು ಅನಿಲ್ ಮತ್ತು ಕೃಷ್ಣ 3 ಜನ ಬಂದಿದ್ವಿ ಫಸ್ಟಿಗೆ. ಅಂದರೆ ಚೆಕಪ್ಗೆ ಬಂದಿದ್ರಲ್ವ, ಏನು ಅಂತ ನೋಡ್ಕೊಂಡು ಹೋಗೋಣ ಅಂಥೇಳಿ ಬಂದಿದ್ವಿ. ಆಮೇಲೆ ಬಿಡ್ಲಿ ಮತ್ತು ನಮ್ಮ ಅತ್ತೆನ ಆಟೋ ಬುಕ್ ಮಾಡಿ ಬರೋದಕ್ಕೆ ಹೇಳಿದೆ. ಡೆಲಿವರಿ ಎಲ್ಲ ಆದಮೇಲೆ ಅವರು ಕೂಡ ಬಂದು ನೋಡಿಕೊಂಡು ಹೋದರು. ಈ ರೀತಿ ಇತ್ತು. ನಮ್ಮ ಚಿನ್ನಿಗೆ ಎಕ್ಸಾಮಿನೇಷನ್ಸ್ ಎಲ್ಲ ಇತ್ತಲ್ಲ, ಹಾಗಾಗಿ ಅವಳನ್ನ ಮನೆಯಲ್ಲೇ ಬಿಟ್ಟು ಬಂದಿದ್ವಿ. ಅದಾದಮೇಲೆ ಬಂದಳು ಅವಳು. ಖುಷಿಯಾಯಿತು, ಎಲ್ಲರಿಗೂ ತುಂಬಾ ಖುಷಿಯಾಯಿತು. ಅವತ್ತಿನ ದಿನ ಡೆಲಿವರಿ ಆಗಿದ್ದು, ಪಾಪು ಬಂದಿದ್ದು ಎಲ್ಲ ತುಂಬ ಖುಷಿಯಾಯಿತು. ಎಲ್ಲರೂ ತುಂಬ ಖುಷಿಯಿಂದ ಇದ್ವಿ. ಚೆನ್ನಾಗಿತ್ತು ಆ ದಿನ, ಒಂಥರ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಬಟ್ ತುಂಬಾ ಭಯ ಆಯಿತು ಫಸ್ಟಿಗೆ. ಸ್ಟಾರ್ಟಿಂಗು ಫುಲ್ ಡೇ ಭಯ ಆಯಿತು. ಸಂಜೆ ಡೆಲಿವರಿ ಆಗಿದ್ದು, ಆಲ್ಮೋಸ್ಟು 4 ಹತ್ತಿರ ಆಗಿತ್ತು. 3:45ಗೇನೋ ಡೆಲಿವರಿ ಆಗಿತ್ತು. ಖುಷಿಯಾಯಿತು. ಡೆಲಿವರಿ ಆದಮೇಲೆ ಪಾಪು ಬಂದಮೇಲೆ ಎಲ್ಲರ ಮುಖದಲ್ಲಿ ಫುಲ್ಲು ದೊಡ್ಡ ನಗು ನೋಡ್ಬೋದು. ಎಲ್ಲರ ಮನೆಯಲ್ಲೂ ಇದೇ ರೀತಿ ಇರುತ್ತೆ ಖುಷಿ. ಒಂಥರ ನಮ್ಮ ಕೃಷ್ಣಂಗಂತೂ ಸಖತ್ತು ಖುಷಿ ಆಗ್ತಾಯಿತ್ತು. ಪಾಪುಗೆ ಹುಟ್ಟಿದ ಮೇಲೆ ನಾನು ನಮ್ಮಮ್ಮ ಅನಿಲೆಲ್ಲ ಹೋಗಿ ಬಟ್ಟೆ ಶಾಪ್ ಮಾಡಿದ್ವಿ. ಮುಂಚೆನೇ ಏನೂ ಶಾಪಿಂಗ್ ಮಾಡಿರಲಿಲ್ಲ ನಾವು ಪಾಪುಗೆ ಅಂಥೇಳಿ. ಪಾಪು ಹುಟ್ಟಿದ ಮೇಲೇ ಏನೇನು ಬೇಕೋ ಅದನ್ನೆಲ್ಲ ಶಾಪ್ ಮಾಡಿಕೊಂಡು ಬಂದ್ವಿ. ನೀಟಾಗಿ ಅವತ್ತಿನ ದಿನ ವಾಶ್ ಮಾಡಿಬಿಟ್ಟು ನೆಕ್ಸ್ಟ್ ಡೇ ನಾವು ಬಟ್ಟೆನ ಹಾಕಿದ್ವಿ. ಒಂದು ಹಳೆ ಬಟ್ಟೆನ ಇಟ್ಕೊಂಡಿದ್ವಿ ನಮ್ಮ ಕೃಷ್ಣಂದು ಹುಟ್ಟಿದ ತಕ್ಷಣ ಹಾಕೋದಕ್ಕೆ ಅಂತ ಹೇಳ್ಬಿಟ್ಟು. ಅದಾದಮೇಲೆ ನೆಕ್ಸ್ಟು ನಾವು ತಂದಿದ್ದಂಥ ಬಟ್ಟೆನ ನೀಟಾಗಿ ಸ್ಯಾನಿಟೈಸ್ ಮಾಡಿ ಹಾಕಿದ್ವಿ. ನಾನು ಕೂಡ ಅಮೆಝಾನಿಂದ ಅವತ್ತೇ ಮಾಸ್ಕಿಟೋ ನೆಟ್ ವಿತ್ ಬೆಡ್ನ ಆರ್ಡರ್ ಮಾಡಿದ್ದೆ. ಅದು ಕೂಡ ಬಂದಿತ್ತು. ನೆಕ್ಸ್ಟ್ ಡೇನೇ ಬರೋ ಥರ, ಅಂದರೆ 1 ಡೇ ಡೆಲಿವರಿಗೆ ಆಪ್ಟ್ ಮಾಡಿದ್ದೆ. ಹಾಗಾಗಿ ಅದು ಕೂಡ ಬಂತು ನೆಕ್ಸ್ಟ್ ಡೇನೇ. ಚೆನ್ನಾಗಿತ್ತು. ಅದು ಕೂಡ ಪಿಂಕ್ ಕಲರೇ ಬಂದಿತ್ತು. ಚೆನ್ನಾಗಿತ್ತು ನೋಡೋದಕ್ಕೆ. ಈ ರೀತಿ ಇತ್ತು. ಅದನ್ನು ಒಂದು ಸ್ಮಾಲ್ ಕ್ಲಿಪ್ಪಿಂಗ್ ತೊಗೊಂಡೆ, ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ಳೋಣ ಅಂಥೇಳಿ. ನೀವು ಕೇಳಿಸ್ಕೊತಾ ಇರ್ಬೋದು ಎಷ್ಟೊಂದು ನಮ್ಮ ಮನೆ ಹತ್ರ ಡಿಸ್ಟರ್ಬೆನ್ಸ್ ಇದೆ ಅಂಥೇಳಿ. ಹಾಗಾಗಿನೇ ನನಗೆ ಸ್ವಲ್ಪ ವ್ಲಾಗೆಲ್ಲ ಮಾಡಿದರೂ ಕೂಡ ಎಡಿಟ್ ಮಾಡೋದಕ್ಕೆ ಕಷ್ಟ. ಸಿಕ್ಕಾಬಟ್ಟೆ ಡಿಸ್ಟರ್ಬೆನ್ಸ್ ಇರುತ್ತೆ.
ಹಾಗಾಗಿ ಒಂಚೂರು ಕಷ್ಟ ಆಗ್ತಾಯಿದೆ. ನೀವೆಲ್ಲ ಬೇರ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಈ ಒಂದು ಡಿಸ್ಟರ್ಬೆನ್ಸ್ನ. ನನಗಂತೂ ಈ ಮಕ್ಕಳು ಬಟ್ಟೆ ಮತ್ತು ಈ ಬೆಡ್ಡು ನೆಟ್ಟು ಮತ್ತು ಒಂದಷ್ಟು ಆಕ್ಸೆಸರೀಸ್ ಇದೆಲ್ಲ ನೋಡ್ತಾ ಇದ್ದರೆ ನಮ್ಮ ಕೃಷ್ಣನ್ ಡೆಲಿವರಿ ಆದಾಗ ನೆನಪಾಗ್ತಾಯಿದೆ. ಆವಾಗೂ ಅಷ್ಟೇ ಈ ರೀತಿ ಅವ್ನು ಹುಟ್ಟಿದ ಮೇಲೇ ಎಲ್ಲ ಶಾಪ್ ಮಾಡಿದ್ದು. ಇವಾಗೂ ಅಷ್ಟೇ ಪಾಪ ಹುಟ್ಟಿದ ಮೇಲೇ ಎಲ್ಲ ಶಾಪ್ ಮಾಡ್ತಾ ಇರೋದು. ಎಲ್ಲ ತೊಗೊಂಡು ನೀಟಾಗಿ ಸ್ಯಾನಿಟೈಸ್ ಮಾಡೋದಾಗಿರ್ಬೋದು, ಬೇಬಿ ಕೇರ್ ಮಾಡೋದು, ಅದ್ರ ಅಳು ಮತ್ತು ನಗು, ಸುಮ್ಮನೆ ಇರೋದು, ಕೈ ಒದ್ದಾಡ್ಸೋದು, ಕಾಲೆಲ್ಲ ಒದ್ದಾಡ್ಸೋದು, ಇದೆಲ್ಲ ನೋಡ್ತಾ ಇದ್ದರೆ ಅದೇ ನೆನಪಾಗುತ್ತೆ ನನಗೆ. ಒಂಥರ ಖುಷಿಯಾಗುತ್ತೆ. ನಮ್ಮ ಕೃಷ್ಣ ಅಂತೂ ಎಷ್ಟು ಖುಷಿಯಾಗಿದ್ದಾನೆ ಅಂದರೆ ಇವಾಗಲೇ ಆಲ್ರೆಡಿ ಪಾಪನ ಕರ್ಕೊಂಡು ನಾನು ಆಟ ಆಡ್ತೀನಿ, ನನ್ನ ಜೊತೆ ಆಟಾಡೋಕ್ಕೆ ಬರುತ್ತೆ ಪಾಪು, ಈ ರೀತಿಯಾದಂಥ ಒಂದು ಖುಷಿ ಅವನಿಗೆ ಇದೆ. ನಮ್ಮ ಚಿನ್ನುಗೂ ಅಷ್ಟೇ ಡೈಲಿ ಪಾಪು ಏನು ಮಾಡ್ತಾ ಇದೆ, ಇನ್ನು ಅಂಬೆಗಾಲ ಇಡೋಕ್ಕೆ ಎಷ್ಟು ದಿನ ಆಗುತ್ತೆ, ನಡಿಯೋಕ್ಕೆ ಎಷ್ಟು ದಿನ ಆಗುತ್ತೆ, ಡೈಲಿ ಕೇಳೋದನ್ನೇ ಇನ್ನು ಎಷ್ಟು ದಿನಕ್ಕೆ ನಡಿಬೋದು ಮಮ್ಮಿ ಪಾಪು, ಇನ್ನೂ ಎಷ್ಟು ದಿನ ಆಗುತ್ತೆ, ಈ ರೀತಿಯಾದಂಥ ಒಂದಷ್ಟು ಇದು. ಆಯ್ತು ಹಾಕೋಣಮ್ಮ, ಎಲ್ಲರ ತೊಡೆ ಮೇಲೂ ಹಾಕ್ತೀನಿ. ಬರೀ ಅದೇ ಮಾತಾಡ್ತಿರ್ತಾನವನು, ಪಾಪು 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 ಅಂತಿರೋದೇ ಯಾವಾಗಲೂ. ಆಟ ಆಡವ ಅಂತಲ್ಲ, ಬಾಣ ಆಟ ಆಡೋಣ ಪ್ಲೀಸ್ ಬಾರೋ ಅಂತ. ಹಂಗ್ಬೇಡ ಕೃಷ್ಣ, ನೀನು ಸುಮ್ಮನಿರು ಬಿಡಿ. ಮುಟ್ಬಾರ್ದು. ತುಂಬಾ ತಿಳ್ಕೊಂಡಿದ್ದಾಳೆ ಜಾಸ್ತಿ, ನಂಗೆ ಮೇಲೆ ಬೇಕಷ್ಟೆ. ಅವಳು ತುಂಬಾ ತಿಳ್ಕೊಂಡಿದ್ದಾಳೆ. ನನ್ನ ಮೇಲೆ ಹಾಕಷ್ಟೆ. ಈ ಒಂದು ವ್ಲಾಗ್ ಬಂದುಬಿಟ್ಟು ಇನ್ನೇನು ಡಿಸ್ಚಾರ್ಜ್ ವ್ಲಾಗ್ ಇದು. ಅವತ್ತು ಏನು ಡೆಲಿವರಿ ಆಯ್ತಲ್ಲ, 3 ಡೇಸ್ ಆದಮೇಲೆ ಡಿಸ್ಚಾರ್ಜ್ ಆಯಿತು. ಅವತ್ತು ಫೋಟೋಶೂಟ್ ಕೂಡ ಇತ್ತು ಹಾಸ್ಪಿಟಲಲ್ಲಿ. ಸ್ವಲ್ಪ ಕ್ಲಿಪ್ಪಿಂಗ್ನ ತೊಗೊಂಡೆ. ಹಾಗೆ ನಮ್ಮ ಚಿನ್ನು, ನಮ್ಮ ಕೃಷ್ಣ ಎಲ್ಲ ಪಾಪುನ ಎತ್ಕೋಬೇಕು ಅಂತ ಇದ್ರು, ಹಾಗಾಗಿ ಅವ್ರಿಗೂ ಕೂಡ ಒಂದು ಸ್ವಲ್ಪ ಫೀಲ್ ಮಾಡಿಸಿದ್ವಿ ಅದನ್ನು. ಅದಾದ ನಂತರ ವೆಯ್ಟಿಂಗ್ ಇದ್ದಿದ್ದೆ. ಬೆಳಗ್ಗೆ ಶುರು ಮಾಡಿದ್ರೆ ಆಲ್ಮೋಸ್ಟ್ ಡಿಸ್ಚಾರ್ಜ್ಗೆ ಇನ್ಶೂರೆನ್ಸ್ ಎಲ್ಲ ಇದ್ದಿದ್ದರಿಂದ ಟೈಮ್ ತೊಗೊಳುತ್ತೆ. ಆಲ್ಮೋಸ್ಟು 4-5 ಆಗೋಯ್ತು ನಮಗೆ ಎಲ್ಲ ಮುಗಿಯೋ ಅಷ್ಟರಲ್ಲಿ. ವೆಯ್ಟ್ ಮಾಡಿಕೊಂಡು ಕೂತ್ಕೊಂಡು ಬೆಳಗ್ಗೆ ಒಂದು 11 o'clock ಸ್ಟಾರ್ಟ್ ಮಾಡ್ತಾರೆ. ನನಗೂ ಕೂಡ ಇದೇ ಥರ ಆಗಿತ್ತು. ಅಂದರೆ ಆಫೀಸ್ ಕಡೆಯಿಂದ ಏನು ಥರ್ಡ್ ಪಾರ್ಟಿ ಇರ್ತಾರಲ್ಲ ಇನ್ಶೂರೆನ್ಸ್ ಅವರು ಅಪ್ರೂವಲ್ ಮಾಡಿ, ಇವ್ರು ಅದನ್ನು ಅಕ್ಸೆಪ್ಟ್ ಮಾಡಿಕೊಂಡು ಹಾಸ್ಪಿಟಲಿಂದ ಅವ್ರಿಗೆ ಕಳಿಸಿ ಈ ರೀತಿ ಎಲ್ಲ ಆಗಿ ಎಲ್ಲ ಡಿಸ್ಚಾರ್ಜ್ ಪೂರ್ತಿ ಪ್ರೋಸೆಸ್ ಕಂಪ್ಲೀಟ್ ಆಗೋ ಅಷ್ಟರಲ್ಲಿ ಆಲ್ಮೋಸ್ಟ್ ಈವ್ನಿಂಗ್ ಆಗುತ್ತೆ. ಇಲ್ಲೂ ಕೂಡ ಅಷ್ಟೇ ಈವ್ನಿಂಗ್ ಆಯಿತು. ಆಮೇಲೆ ಕರ್ಕೊಂಡು ಹೋಗ್ತಾಯಿದ್ವಿ. ಅರ್ಚನೆಗೆ ಇನ್ನೂ ಸ್ವಲ್ಪ ಸ್ಟ್ರೈನ್ ಹಾಗೇ ಇತ್ತು. ಅಂದರೆ ಪಾಪುನ ಎತ್ಕೊಂಡು ಮೆಟ್ಲೆಲ್ಲ ಇಳಿಯೋ ಅಷ್ಟು ಇರಲಿಲ್ಲ, ಅವಳಿಗೆ ಸ್ವಲ್ಪ ಸುಸ್ತಾಗಿದ್ಲು. ಹಾಗಾಗಿ ನನ್ನ ತಮ್ಮನೇ ಎತ್ಕೊಂಡಿದ್ದ. ಅಲ್ಲೂ ಕೂಡ ಅಷ್ಟೇ ದೃಷ್ಟಿ ತೆಗಿಬೇಕಿದ್ರೆ ಮಾತ್ರ ಮನೆ ಹತ್ರ ಅವಳು ಎತ್ಕೊಂಡಿದ್ಲು. ಆಮೇಲೆ ನನ್ನ ತಮ್ಮನೇ ಎತ್ಕೊಂಡಿದ್ದ, ಅವಳಿಗೆ ನಡೆಯೋಕ್ಕಾಗಲ್ಲ ಅಂಥೇಳಿ. ಹಾಸ್ಪಿಟಲಲ್ಲಿ ಏನೇ ಅಂದ್ರೂ ಒಂದು 3-4 ದಿನ ಇದ್ದಿದ್ದು ಒಂಥರ ಕಂಫರ್ಟ್ ಅಂತ ಅನ್ನಿಸ್ತಿರ್ಲಿಲ್ಲ. ಹಾಸ್ಪಿಟಲ್ಗೆ ಬಂದು ಹೋಗ್ತಾಯಿದ್ದೆ, ಡೈಲಿ ಬಂದು ನೋಡ್ಕೊಂಡು ಹೋಗ್ತಾಯಿದ್ದೆ. ಅದು ಒಂಥರ ಏನೇ ಅಂದ್ರೂ ಹಾಸ್ಪಿಟಲ್ಲೇ ಎಷ್ಟೊತ್ತಿಗೆ ಮನೆಗೆ ಹೋಗ್ತೀವಪ್ಪ ಅಂತ ಅನಿಸ್ಬಿಟ್ಟಿತ್ತು. ಫೈನಲಿ ಮನೆಗೆ ಕರ್ಕೊಂಡು ಬಂದ್ವಿ. 4th ಡೇಗೆ ಮನೆಗೆ ಕರ್ಕೊಂಡು ಬಂದಿದ್ದು. ಇದಿಷ್ಟು ನಾನು ಹಾಸ್ಪಿಟಲ್ಗೆ ಹೋಗಿದ್ದು ಬಂದಿದ್ದು ಮಧ್ಯದಲ್ಲಿ ಒಂದಷ್ಟು ಏನೇನಾಯಿತು ಅದೆಲ್ಲದನ್ನು ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದು. ಇನ್ನೇನು ಜಾಸ್ತಿ ನಾನೇನು ಶೇರ್ ಮಾಡೋಕ್ಕೆ ಹೋಗಿಲ್ಲ, ಏನು ವೀಡಿಯೋ ತೊಗೊಳಕ್ಕೂ ಹೋಗಿಲ್ಲ. ಅವ್ರಿಗೂ ಕೂಡ ಫುಲ್ಲು ಕಂಪ್ಲೀಟಾಗಿ ತೊಗೊಂಡ್ರೆ ಅಷ್ಟು ಕಂಫರ್ಟ್ ಇರಲ್ಲ ಅಂಥೇಳಿ ಎಷ್ಟು ಬೇಕೋ ಅಷ್ಟೇ ನನಗೆ ಇಲ್ಲಿ ತೊಗೋಬೇಕು ಕ್ಲಿಪ್ಪಿಂಗ್ಸ್ ಅಂತ ಅನ್ನಿಸ್ತು, ಅಲ್ಲಿ ಮಾತ್ರ ತೊಗೊಂಡಿದ್ದೀನಿ. ಮನೆಯಲ್ಲೂ ಕೂಡ ಅಷ್ಟೇ ಇಷ್ಟೇ ದೃಷ್ಟಿ ತೆಗೆದ್ಬಿಟ್ಟು ಒಳಗಡೆ ಕರ್ಕೊಂಡು ಹೋಗಿತ್ತು. ಏನು ವೆಲ್ಕಮ್ ಅಂತ ಎಲ್ಲ ಏನು ಅರೇಂಜ್ ಏನೂ ಮಾಡಿರಲಿಲ್ಲ. ಹೀಗಿತ್ತು ಒಂದು ಡೆಲಿವರಿ ವ್ಲಾಗ್. ಹೇಗಿತ್ತು? ಚೆನ್ನಾಗಾಯಿತು, ಖುಷಿಯಾಯಿತು. ಎಲ್ಲರೂ ಖುಷಿಯಿಂದ ಮನೆಗೆ ಬಂದ್ವಿ. ಹಾಯ್, ವೆಲ್ಕಮ್ ಬ್ಯಾಕ್ ಅಗೈನ್. ನೋಡಿದ್ರಲ್ಲ ಒಂದಷ್ಟು ಕ್ಲಿಪ್ಪಿಂಗ್ಸ್ನ, ಹಾಸ್ಪಿಟಲ್ಗೆ ಹೋಗಿದ್ದು ಬಂದಿದ್ದು ಎಲ್ಲ ಕ್ಲಿಪ್ಪಿಂಗ್ಸ್ನ ತೊಗೊಂಡು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ನಿಮಗೂ ಕೂಡ ಇಷ್ಟ ಆಗ್ಬೋದು ಅಂಥೇಳಿ. ಹಾಗೆಯೇ ಯಾಕೆ ಪೇಯ್ನ್ ಬರೋಕ್ಕೆ ಮುಂಚೆನೇ ಇಷ್ಟು ಬೇಗ ಡೆಲಿವರಿ ಆಗೋಯಿತು, ಡೇಟ್ಗೂ ಇನ್ನೂ ತುಂಬ ದಿನ ಇತ್ತು ಏನು ಅಂತ ಇವಾಗ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಒಂದಷ್ಟು ಜನಕ್ಕೆ ಹೆಲ್ಪ್ ಆಗ್ಬೋದು ಅಂತ ಹೇಳಿ. ಮೊದಲು ಏನಾಯಿತು, ಸ್ಯಾಟರ್ಡೇ ಲಾಸ್ಟ್ ಸ್ಕ್ಯಾನಿಂಗ್ ಇತ್ತು. 38 ವೀಕ್ಸ್ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿತ್ತು. ಲಾಸ್ಟ್ ಸ್ಕ್ಯಾನ್ ಇತ್ತು.
ಅವತ್ತು ಹೋಗಿದ್ರು, ಸ್ಕ್ಯಾನ್ ಮಾಡಿಸ್ಕೊಂಡು ಬಂದರು. ಅದಾದಮೇಲೆ ಗೊತ್ತಾಯಿತು ಕರಳು ಬಳ್ಳಿ ಕುತ್ತಿಗೆಗೆ ಸುತ್ತಾಕೊಂಡಿದೆ ಅಂಥೇಳಿ, ಅಂದರೆ ನೆಕ್ಗೆ ಅರೌಂಡ್ ದ ನೆಕ್ ಸುತ್ತಾಕೊಂಡಿದೆ ಅಂಥೇಳಿ. ಸೊ ನೆಕ್ಸ್ಟ್ ಡೇ ಇಮಿಡಿಯೇಟ್ಲಿ ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕಾಗಿತ್ತು. ಹಾಗೆಯೇ ಡಾಕ್ಟರ್ ಏನು ಹೇಳಿದ್ರು, ಹಾರ್ಟ್ ಬೀಟು ಮತ್ತು ವಾಟರ್ ಎಲ್ಲ ಚೆಕ್ ಮಾಡಬೇಕು, ಬೇಬಿ ಮೂಮೆಂಟಿನ ಚೆಕ್ ಮಾಡಬೇಕು ಅಂಥೇಳಿ ಅವರು ಹಾಸ್ಪಿಟಲ್ಗೆ ಕರೆದಿದ್ರು. ಬೆಳಗ್ಗೆ 9:30 ಬಂದುಬಿಡಿ ಅಂಥೇಳಿ ಬೆಳಗ್ಗೆ ಹೋಗ್ಬಿಟ್ಟು ಹಾಸ್ಪಿಟಲ್ಗೆ ಅದನ್ನು ಚೆಕ್ ಮಾಡಿಸೋದಕ್ಕೆ ಖಾಲಿ ಹೊಟ್ಟೆಲಿ ಕರ್ಕೊಂಡು ಹೋಗಿದ್ರು. ನನ್ನ ತಮ್ಮ ನಮ್ಮಮ್ಮ ಎಲ್ಲ ಹೋಗಿದ್ರು ಆಲ್ರೆಡಿ. ಸ್ವಲ್ಪ ಭಯ ಆಗಿತ್ತು. ಹಾಗೆಯೇ ನಾವು ಕೂಡ ಹೋದ್ವಿ, ಏನಾಗುತ್ತೆ ಏನೋ ನೋಡೋಣ ಅಂಥೇಳಿ ನಾವು ಕೂಡ ಸಂಡೇ ಹೋದ್ವಿ. ಅದಾದಮೇಲೆ ಅವರೆಲ್ಲ ಚೆಕ್ ಮಾಡಿದ್ರು, ಹಾರ್ಟ್ ಬೀಟ್ ಸ್ವಲ್ಪ ಜಾಸ್ತಿ ಇದೆ, ಹಾಗೆಯೇ ನೀರು ಸ್ವಲ್ಪ ಕಡಿಮೆ ಇದೆ ಅಂತ ಹೇಳಿದ್ರು. ಮತ್ತೆ ಸರಿ ಆಯಿತು, ಇನ್ನೂ ಒಂದು ಸರಿ ರಿಪೀಟ್ ಮಾಡೋಣ ಟೆಸ್ಟ್ ಅಂಥೇಳಿ ಇನ್ನೂ ಒಂದು ಸರಿ ರಿಪೀಟ್ ಮಾಡಿದ್ರು. ಅವಾಗೂ ಕೂಡ ಸೇಮ್ ಆಯಿತು. ಅವರು ಏನು ಹೇಳಿದ್ರು, ಇನ್ನು 2 ದಿನ ವೆಯ್ಟ್ ಮಾಡ್ಬೋದು ಡೆಲಿವರಿಗೆ, ಆಮೇಲೆ ವೆಯ್ಟ್ ಮಾಡೋಕ್ಕಾಗಲ್ಲ. ಹಾಗೆಯೇ ಸೆಕ್ಷನ್ನೇ, ನಾರ್ಮಲ್ ಡೆಲಿವರಿ ಚಾನ್ಸಸ್ಸೇ ಇಲ್ಲ ಅಂತ ಹೇಳಿದ್ರು. ಸೊ ನಾವು ಏನು ಮಾಡೋದು, ಸೆಕ್ಷನ್ನೇ ಅಂತ ಹೇಳ್ತಿದ್ದಾರಲ್ಲ ಅಂತ ನನ್ನ ತಮ್ಮಗೆ ಸ್ವಲ್ಪ ಭಯ ಆಗಿ, ನನ್ನ ತಮ್ಮಗೆ ನಾರ್ಮಲ್ ಡೆಲಿವರಿ ಆಗಬೇಕು ಅಂತ ಇತ್ತು. ಹಾಗಾಗಿ ಸ್ವಲ್ಪ ಗಾಬರಿ ಆದ ಅವನು. ಆಮೇಲೆ ನಾನು ಹೇಳಿದೆ, ಇನ್ನು 2 ಡೇಸ್ ವೆಯ್ಟ್ ಮಾಡೋದೇನು, ಇವತ್ತೇ ಮಾಡ್ಬೋದಾ ಅಂತ ಕೇಳಿದೆ. 38 ವೀಕ್ಸ್ ಆಲ್ರೆಡಿ ಕಂಪ್ಲೀಟ್ ಆಗಿದೆ. ಸೊ ನೋ ಪ್ರಾಬ್ಲಮ್, ಬೇಬಿ ಕೂಡ ಚೆನ್ನಾಗಿದೆ, ವೆಯ್ಟು ಡೆವಲಪ್ ಆಗಿದೆ, ಮಾಡ್ಬೋದು ಅಂತ ಹೇಳಿದ್ರು. ಆಲ್ರೆಡಿ ಹೆಡ್ ಕೂಡ ಬಂದಿದೆ, ಅಂದರೆ ಹೆಡ್ಡು ಬಂದಿದೆ, ಬಟ್ಟು ಅದು ಸುತ್ತಾಕೊಂಡಿರೋದ್ರಿಂದ ಅದು ಫಿಕ್ಸ್ ಆಗೋಕ್ಕೆ ಬಿಡ್ತಾಯಿಲ್ಲ, ಹೆಡ್ ಫಿಕ್ಸ್ ಆಗೋಕ್ಕೆ ಬಿಡ್ತಾಯಿಲ್ಲ, ಬಟ್ ಬಂದಿದೆ ಆಲ್ಮೋಸ್ಟು, ಮಾಡ್ಬೋದು ಅಂತ ಹೇಳಿದರು. ಸೊ ನಾನು ಇವತ್ತೇ ಮಾಡಿಸ್ಬಿಡೋಣ ಕಣೋ ಅಂತ ನನ್ನ ತಮ್ಮಂಗೆ ಹೇಳಿದೆ. ಅವನು ಇಲ್ಲ ವೆಯ್ಟ್ ಮಾಡೋಣ ಅಂತ ಅಂದ. ಆಮೇಲೆ ಅವರು ಸರಿ ನೀವಿಬ್ಬರು ಡಿಸ್ಕಸ್ ಮಾಡ್ಕೊಳ್ಳಿ, ನೀವು ಫ್ಯಾಮಿಲಿ ಜೊತೆ ಕೂತ್ಕೊಂಡು ಡಿಸ್ಕಸ್ ಮಾಡಿಬಿಟ್ಟು ಬಂದು ಹೇಳಿ ನನಗೆ ಯಾವುದಕ್ಕೂ ಯಾವಾಗ ಮಾಡೋಣ ಅಂತ ಹೇಳಿದ್ರು. ಆಮೇಲೆ ನಾನೇನೋ ಇಲ್ಲ ಇವತ್ತೇ ಮಾಡೋಣ ಅಂತ ನಾನಂತೂ ಫರ್ಮ್ ಆಗಿ ಡಿಸೈಡ್ ಮಾಡಿದ್ದೆ, ಇವತ್ತೇ ಮಾಡಿಸು ಅಂಥೇಳಿ. ಅವನು ನೋಡಪ್ಪ ನಿನ್ನ ಡಿಸಿಷನು, ನನಗೇನೋ ಇವತ್ತು ಮಾಡಿಸಿದ್ರೆ ಓಕೆ ಅಂತ ಅನ್ನಿಸ್ತದೆ. ಯಾಕೆಂದರೆ ಆಲ್ರೆಡಿ ನಾವು ಹಾಸ್ಪಿಟಲ್ಗೆ ಬಂದಿದ್ದೀವಿ, ಹಾರ್ಟ್ ಬೀಟು ಮತ್ತು ಬೇಬಿ ಮೂಮೆಂಟು ಎಲ್ಲ ಚೆಕ್ ಮಾಡ್ತಾ ಇದ್ದಾರೆ ಆಲ್ರೆಡಿ. ಮತ್ತು ಇವಾಗಿನ 2 ಡೇಸ್ ಬಿಟ್ಟು ಕರ್ಕೊಂಡು ಬಂದ್ರೂ ಮತ್ತೆ ಅದನ್ನೇ ಚೆಕ್ ಮಾಡಿಬಿಟ್ಟು ಮತ್ತೆ ಶುರು ಮಾಡ್ತಾರೆ ಹೊಸದಾಗಿ. ಸೊ ಬೆಟರ್ ಇವತ್ತೇ ಮಾಡೋಣ ಅಂಥೇಳಿ ನಾನು ಹೇಳಿದೆ. ಆಮೇಲೆ ನೆಕ್ಸ್ಟು ಇನ್ನೂ 2 ಡೇಸ್ ಅಂದರೆ ನಾವು ಸಂಡೇ ಹೋಗಿದ್ದಲ್ವಾ, ಮಂಡೇ ಬಂದುಬಿಟ್ಟು ಚಂದ್ರಗ್ರಹಣ, ಅಂದರೆ ಹೋಳಿ ಹುಣ್ಣಿಮೆ ಇತ್ತಲ್ಲ ಅವತ್ತು ಚಂದ್ರಗ್ರಹಣ ಆಯಿತು. ಮತ್ತು ಟ್ಯೂಸ್ಡೇ ನೆಕ್ಸ್ಟ್ ಡೇ ಬಿಟ್ಟರೆ ಟ್ಯೂಸ್ಡೇ, ಇನ್ನು ಅದು ಬಿಟ್ಟರೆ ಇನ್ನು ವೆಡ್ನೆಸ್ಡೇ ತನಕ ವೆಯ್ಟ್ ಮಾಡಬೇಕಾಗತ್ತೆ. ಸೊ ನೋಡಪ್ಪ ಹೆಂಗೆ ಮಾಡ್ತೀಯ ಅಂಥೇಳಿ ನಾನು ಹೀಗೆ ಹೇಳಿದೆ. ಆಮೇಲೆ ನಮ್ಮಮ್ಮ ಕೂಡ ಅಷ್ಟೇ, ಓಕೆ ಭಾನುವಾರನೇ ಒಳ್ಳೆ ದಿನ ಮಾಡಿಸ್ಬಿಡೋಣ ಅಂತ ನಮ್ಮಮ್ಮ ಕೂಡ ಹೇಳಿದರು. ಆಮೇಲೆ ಡಾಕ್ಟರ್ಗೆ ನಮ್ಮಪ್ಪಾಜಿನೂ ಅದೇ ಹೇಳಿದ್ರು, ಎಲ್ಲ ಫ್ಯಾಮಿಲಿ ಎಲ್ಲ ಕೂತ್ಕೊಂಡು ಡಿಸ್ಕಸ್ ಮಾಡಿದ್ಮೇಲೆ ಅವತ್ತೇ ಮಾಡಿಸೋಣ ಅಂಥೇಳಿ ಅವತ್ತೇ ಡಿಸೈಡ್ ಮಾಡಿದ್ವಿ. ಅದಾದಮೇಲೆ ಡಾಕ್ಟ್ರಿಗೆ ಹೋಗಿ ಹೇಳಿದ್ವಿ. ಆಮೇಲೆ ಅವರು ಒಳ್ಳೆ ಟೈಮ್ ಏನಾದ್ರು ಇದ್ದರೆ ಹೇಳಿ ಅಂತ ಹೇಳಿದ್ರು. ನಾವು 4 o'clock ಒಳಗಡೆ ಮಾಡಿ ಅಂತ ಹೇಳಿದ್ವಿ. ಸರಿ ಆಯಿತು ಅಂಥೇಳಿ ಅವತ್ತೇ ಡೆಲಿವರಿನೂ ಆಯಿತು. ಪಾಪು ಕೂಡ ಬಂತು. ಎಷ್ಟೊತ್ತಿಗೆ ಆಗಿದ್ದು 3:57ಗೆ 24th ಮಾರ್ಚ್ 3:57ಗೆ ಡೆಲಿವರಿ ಆಯಿತು. ಖುಷಿ ಆಯಿತು. ಪಾಪು ಬಂದಿದ್ದು. ಯಾವ ಪಾಪು, ಗಂಡು ಪಾಪುನ ಹೆಣ್ಣು ಪಾಪುನ ಅಂತೇಳಿ ಗಂಡು ಪಾಪು ಆಗಿರೋದು. ಖುಷಿ ಆಯಿತು ಎಲ್ಲರಿಗೂ. ಗಂಡು ಪಾಪುನೋ ಹೆಣ್ಣು ಪಾಪುನೋ ಆರೋಗ್ಯವಾಗಿ ಬಂದಿದ್ದು ಒಂದು ಖುಷಿ ಆಯಿತು. ಆಮೇಲೆ ಡೆಲಿವರಿ ಆದಮೇಲೆ ಅವರು ಫಸ್ಟ್ ಬೇಬಿನ ಕೊಟ್ಟಲ್ಲ, ಅವಾಗ ಡಾಕ್ಟ್ರು ಏನು ಹೇಳಿದರು ಅಂತ ಒಂದಷ್ಟು ಜನಕ್ಕೆ ಕೇಳಿಸ್ಕೊಂಡಿರ್ಬೋದು. ಏನು ಹೇಳಿದ್ರು ಅಂತ ಅಂದರೆ, ಅವರು ಬೇಬಿ ಆಲ್ರೆಡಿ ಹೊಟ್ಟೆನಲ್ಲೇ ಮೋಷನ್ ಪಾಸ್ ಮಾಡಿಬಿಟ್ಟಿತ್ತು, ಅದನ್ನು ಕುಡ್ಕೊಂಡ್ಬಿಟ್ಟಿತ್ತು ಕೂಡ. ಸೊ ಸಂಜೆ ತನಕ ವೆಯ್ಟ್ ಮಾಡಿದರೂ ಕೂಡ ಬೇಬಿಗೆ ತೊಂದರೆ ಆಗಿರೋದು ಅಂತ ಹೇಳಿದ್ರು. ಆವಾಗ ನಮಗೆ ಓಕೆ, ಫಸ್ಟೇ ಮಾಡಿಸಿದ್ರು ಕೂಡ ಪೇಯ್ನ್ ಬರೋಕ್ಕಿಂತ ಮುಂಚೆನೇ ಮಾಡಿಸಿದ್ರು ಕೂಡ ಮಗು ತಾಯಿ ಇಬ್ಬರು ಆರೋಗ್ಯವಾಗಿ ಚೆನ್ನಾಗಿದ್ದಾರಲ್ಲ ಅನ್ನೋದು ಖುಷಿ ಆಯಿತು. ಡೆಲಿವರಿ ಆಯಿತು. ಅದಾದಮೇಲೆ ಇದ್ದೇ ಇದೆಯಲ್ಲ, ಸೆಕ್ಷನ್ ಆಗಿರೋದ್ರಿಂದ ಮಿಲ್ಕ್ ಸಪ್ಲೈ ಸ್ಟಾರ್ಟಿಂಗಲ್ಲಿ ಕಡಿಮೆ ಇರುತ್ತೆ. ಹಾಗಾಗಿ ಜಾಂಡೀಸು ಬಂತು, ಡಿಹೈಡ್ರೇಷನ್ ಆಗಿ ಸ್ವಲ್ಪ ಜಾಂಡೀಸ್ ಬಾರ್ಡರ್ ಲೈನಲ್ಲಿ ಬಂದರು, ಅಂದರೆ 14.2 ಇತ್ತು. ಸೊ ಫೋಟೋಥೆರಪಿ ಮಾಡಿದ್ರು ಒಂದಿನ. ವೆಡ್ನೆಸ್ಡೇ ಡಿಸ್ಚಾರ್ಜ್ ಆಗಬೇಕಾಗಿತ್ತು, ಥರ್ಸ್ಡೇ ಡಿಸ್ಚಾರ್ಜ್ ಮಾಡಿದ್ರು. ಈ ರೀತಿ ಆಯಿತು. ಡಿಸ್ಚಾರ್ಜ್ ಮಾಡಿಕೊಂಡು ಮನೆಗೆ ಕರ್ಕೊಂಡು ಬಂದ್ವಿ. ಇವಾಗ ಏನು ಜಾಂಡೀಸಲ್ಲೇ ಇಲ್ಲ, ಸ್ವಲ್ಪ ಕಣ್ಣು ಮಾತ್ರ ಒಂಚೂರು ಎಲ್ಲೋ ಇದೆ, ಅದು ಬಿಸಿಲಿಗೆ ಡೈಲಿ ಇಡ್ತಾ ಇದ್ದಾರೆ. ಹಾಗೆಯೇ ಹಾಲು ಚೆನ್ನಾಗಿ ಕುಡಿಸ್ತಾ ಇದ್ದಾರೆ, ಚೆನ್ನಾಗಾಗಿದೆ. ಮತ್ತು ಬೇಬಿ ಮಸಾಜು ಮತ್ತು ಏನು ತಾಯಿಗೇನು ಫುಡ್ ಕೊಡ್ತಾರೆ, ಹಾಗೆಯೇ ಹೇಗಿರುತ್ತೆ ಕೇರ್ ಇದೆಲ್ಲ ಅದನ್ನು ನೋಡೋಣ. ಆದರೆ ನಾನು ಶೇರ್ ಮಾಡ್ತೀನಿ ನಿಮಗೆಲ್ಲ. ಈ ಒಂದು ಬ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಪಾಪು ಫೇಸೆಲ್ಲ ಏನು ತೋರಿಸಿಲ್ಲ, ನೋಡೋಣ. ನಮ್ಮಮ್ಮ ಯಾವಾಗ ಅಂತಾರೆ ಆವಾಗ ತೋರಿಸ್ತೀನಿ. ನಮ್ಮಮ್ಮ ಹುಷಾರು, ಪಾಪು ಮುಖ ಎಲ್ಲ ತೋರಿಸ್ಬೇಡ, ಇಷ್ಟು ಬೇಗ ತೋರಿಸ್ಬಾರ್ದು ಹುಟ್ಟಿದ ಮಗುದೆಲ್ಲ ಅಂಥೇಳಿ ಹೇಳಿದರು. ಹಾಗಾಗಿ ನಾನೇನು ತೋರಿಸಿಲ್ಲ. ನಿಮಗೆಲ್ಲ ವೆಯ್ಟ್ ಮಾಡ್ತಾಯಿದ್ರಿ ಅಂತ ಅನಿಸುತ್ತೆ, ಡೆಲಿವರಿ ಯಾವಾಗ ಆಗುತ್ತೆ, ಯಾವಾಗ ಡೇಟ್ ಕೊಟ್ಟಿದ್ದಾರೆ, ಹಾಗೆಯೇ ಯಾವ ಮಗು ಆಗುತ್ತೆ, ಯಾವಾಗ ಮಗು ಆಯಿತಾ ಏನು ಅಂತ ಒಂದಷ್ಟು ಜನ ಕೇಳಿದ್ರಿ ಕೂಡ. ಹಾಗಾಗಿ ಈ ವ್ಲಾಗ್ನ ಇಷ್ಟಪಟ್ಟು ನೋಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಹೆಲ್ಪ್ ಆಗುತ್ತೆ ಅಂತ ಕೂಡ ಅಂದ್ಕೊಂಡಿದ್ದೀನಿ. ಈ ಒಂದಷ್ಟು ವಿಚಾರಗಳನ್ನ ನಾನು ಶೇರ್ ಮಾಡಿರೋ ಅಂಥದ್ದು.
ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಮತ್ತು ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಸಪೋರ್ಟ್ ಮಾಡಿ. ನಿಮ್ಮ ಪ್ರೀತಿ ಪ್ರೋತ್ಸಾಹ ಸದಾ ಇರಲಿ ಅಂತ ಕೇಳ್ಕೊಳ್ತಾ ನಾನೇನು ಬಲ್ಲ. ಬಾಯ್, ಸಿ ಯು, ಥ್ಯಾಂಕ್ ಯು ಫಾರ್ ವಾಚಿಂಗ್.